ಈಗ ಇಮಿಡಿಯೇಟಾಗಿ ಕೊಡ್ತೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಸ್ಟ್ರನ್ನ ಮರೆತು ಬಿಡ್ತೀರ. ಏನು ಪರವಾಗಿಲ್ಲ, ಎಲ್ಲ ನೋಡ ನೀವೆಲ್ಲ ಭಾಳ ಫಾಸ್ಟ್ ಆಗಿದ್ದೀರ, ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಹಾಂ, ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಡ್ರಿ, ನಾವು ಕಷ್ಟಪಟ್ಟಿದ್ದೀವಿ. ಆಯಿತು, ಬೇಕು ಈಗ ಕೊಡಿಸ್ತೀನಿ. ಬಟ್ ಪ್ಲೀಸ್ ಒಂದು ನಿಮಿಷ, ನೀವು ಯಾಕೆ ಸರ್ ಒಂದು ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಸ್ವಲ್ಪ ಪಾಪ ಈ ಥರ ಹರಿ ಇರುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದರೆ ನಾನು 6 ಕಾಲ ಮೇಲೇ ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತೇಳಿ ಈ ಲಿಸ್ಟ್ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ಮ ಕೈಗೆ ಬರೋಂಗೆ ಈಗಲೇ ಮಾಡ್ತೀವಿ. ಆದರೆ ನಾ ಹೇಳೋದು ದಯವಿಟ್ಟು ಅಲ್ಲ, ನಾನು ಹೇಳ್ತೀನಿ. ಅಲ್ಲ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆ ಶೀಟ್ ಕೊಟ್ಟ ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದರೂ ಕೂಡ ಇಲ್ಲ, ಆದರೂ ಇಲ್ಲ 100% ಇದೆ. ನನ್ನ ನೀವು ಟಿ ವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86 ಇಲ್ಲ, ಪರವಾಗಿಲ್ಲ. ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ಹಿಂಗೆ ನಾವು ಚರ್ಚೆ ಮಾಡೋದು ಇಲ್ಲ. ನೀವೇನು ಕ್ವಶನ್ ಯಾರು ದಯವಿಟ್ಟು ಕ್ವಶನ್ ಕೇಳಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿಯರ್. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸಪ್ಪಲ್ಲಿ, ಡಿಜಿಲಾಕರಲ್ಲಿ ಎಲ್ಲ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಭಾಳ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನು ಡಿಜಿಲಾಕರು ಇದ್ರದ್ದೆಲ್ಲ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಯಾರ್ಯಾರು ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಅದನ್ನು ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಷನ್ನು ಅದನ್ನೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತಗೊಳ್ತಕ್ಕಂಥದ್ದು ಆಗಲಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸ್ ಇಸ್ 13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ, ಬಿಕಾಸ್ ಈ ಶೀಟ್ ಕೊಟ್ಬಿಡಿಯಪ್ಪ. ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಯಾಕೆಂದ್ರೆ ಆಲ್ ಫ್ರೆಷರ್ಸು ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಓಕೆ, ಅದು ಕೊಡ್ತೀನಿ, ಲಾಸ್ಟಿಗೆ ಕೊಡ್ತೀನಿ. ಓವರ್ ಆಲ್ ಡೇಟಾನು ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಷರ್ಸ್ ತಾನೆ, ಫ್ರೆಷರ್ಸು. ಸೊ ಇದನ್ನು 2028ರಿಂದ ಎಕ್ಸಾಮ್ ನಡೀತು. ಒಂದು ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದು ನಿಮಿಷ ನನ್ನ ಕೇಳಿಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯುಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದು, ಇದು ಭಾಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸು, ಯಾಕೆಂದರೆ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾಗ್ನೆನ್ಸ್ ತಗೊಂಡಿದ್ವಿ. ಇದನ್ನು 16,653 ಜನರು ಆಬ್ಸೆಂಟೀಸ್ ಆಗಿದ್ರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಆರ್ಟ್ಸಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ ಸತಿಗೆ ಈ ಸತಿಗೆ 19%. ಕೆನ್ ಯು ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಕರೆಕ್ಟ್ ಅಲ್ಲ, ಅವ್ರಿಗೆ ಬೇರೆ ಲಿಸ್ಟ್ ಇರುತ್ತಾ? ಆಯ್ತು, ನೀವು ಯಾವ ಲಿಸ್ಟ್ ಅಂತ ಹೇಳ್ಬೋದು ಬೇಕಾದ್ರೆ, ಯು ಕ್ಯಾನ್ ಇಂಟರ್ವ್ಯೂ. ಓಕೆ, ಸೊ ನೆಕ್ಸ್ಟು ಈ ಸತಿ ಇಲ್ಲಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಹೋದ ಸತಿ ನಾಟ್ ಕ್ಲಿಯರ್ಡು 1,69,000 ಇದ್ರು. ಹೋದ ಸತಿ ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆದವರು 1,69,366 ಇದ್ರು. ಈ ಸತಿ 85,000 ಮಕ್ಕಳು ಫೇಲ್ ಆಗಿದೆ, ತೇರ್ಗಡೆ ಆಗಿಲ್ಲ, ಫೇಲ್ ಆಗಿದ್ದಾರೆ. ಅವರಿಗೆ ಸೆಕೆಂಡ್ ಎಕ್ಸಾಮಿಗೆ ಆಪ್ಷನ್ ಇರ್ತದೆ. ಓಕೆನಾ? ಸೊ ಹೋದ ಸತಿಗೆ ಈ ಸತಿಗೆ ನೋಡಿದರೆ ಫೇಲಿಂಗ್ ಪರ್ಸೆಂಟೇಜ್ ಹ್ಯಾಸ್ ರೆಡ್ಯೂಸ್ಡ್ ಬೈ 50%. ಓಕೆ, ನೆಕ್ಸ್ಟು ಇದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವತ್ತೂ ಕೂಡ ಬೇರೆ ರೀತಿ ನೋಡ್ತಾ ಇರ್ತಾರಲ್ಲ. ಅರ್ಬನ್ ಆ್ಯಂಡ್ ಗೌರ್ಮೆಂಟಿಗೆ ನಾವೊಂದು
ಟ್ಯಾಬ್ಲೆಟ್ ಅದು ಕೂಡ ನಿಮ್ಮ ಹತ್ರ ಇದೆ. ಅದು ಕೂಡ ಅರ್ಬನ್ನಲ್ಲಿ ಈ ಸತಿ 77% ಪಾಸ್ ಆಗಿದ್ದಾರೆ ಸಿಟೀಸಲ್ಲಿ ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಅರ್ಬನ್ನಲ್ಲಿ ಸಿಟೀಸಲ್ಲಿ 76% ಪಾಸ್ ಆಗಿದ್ದಾರೆ. ಹೋದ ಸತಿ 53 ಆಗಿದ್ರು, ಈ ಸತಿ 76. ಅದೇ ಗ್ರಾಮಾಂತರದಲ್ಲಿ ರೂರಲಲ್ಲಿ ಈ ಸತಿ 81.51% ಪಾಸ್ ಆಗಿದ್ದಾರೆ. ಹೋದ ಸತಿ ಬರೀ 62% ಇದ್ರು. ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸತಿ ಸುಮಾರು 19% ಜಾಸ್ತಿ ಪಾಸ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಓವರ್ ಆಲ್ ತಗೊಂಡಾಗ ಸೇಮ್ ಚಾರ್ಟು ಅರ್ಬನ್ನಲ್ಲಿ ಸಿಟಿಯಲ್ಲಿ 85%, ಗ್ರಾಮೀಣ ಭಾಗದಲ್ಲಿ 87%. ಅಂದ್ರೆ ಓವರ್ ಆಲ್ ಹಳ್ಳಿ ಭಾಗದ ಮಕ್ಕಳು ಈ ರಾಜ್ಯದಲ್ಲಿ ಈ ಸತಿ ಕಲಿಕೆಯಲ್ಲಿ 18.29%, ಸಿಟೀಸಲ್ಲಿ 11%. ಇದನ್ನ ಆಮೇಲೆ ತಗೊಳ್ತೀನಿ. ನೆಕ್ಸ್ಟ್ ಈ ವರ್ಷ ಬಾಯ್ಸ್ ಅಂಡ್ ಗರ್ಲ್ಸ್, ಇದು ಬಹಳ ಇಂಪಾರ್ಟೆಂಟ್. ಯಾವಾಗಲೂ ಗರ್ಲ್ಸೇ ಮುಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ವರ್ಷನೂ ಕೂಡ ಮುಂದೆ ಇದ್ದಾರೆ. ಆದರೆ ನಮ್ಮ ಹುಡುಗರು ಏನು ಹಿಂದೆ ಇದ್ರು ಹೋದ ಸತಿ, ಅವ್ರ ಗ್ಯಾಪ್ ತುಂಬ ಹಿಂದೆ ಇದ್ರು. ಅದಕ್ಕೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಈ ಸತಿ 26%, ಅಂದ್ರೆ 73% ಈ ಸತಿ ಬಾಯ್ಸು ಅಚೀವ್ ಮಾಡಿದ್ದಾರೆ ಇನ್ ಗವರ್ಮೆಂಟ್ ಸ್ಕೂಲಲ್ಲಿ. ಬಾಯ್ಸು 73.85. ಹೋದ ಸತಿ ಪಾಪ ಮಕ್ಕಳು ಬರೀ 47.5 ಅಷ್ಟೇ ಪಾಸ್ ಆಗಿದ್ರು ಹೋದ ಸತಿ. ಆದ್ರೆ ಈ ಸತಿ 26% ಬಾಯ್ಸು ಒಳ್ಳೆ ಅಚೀವ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗವರ್ಮೆಂಟ್ ಶಾಲೆಯಲ್ಲಿ ಹೆಣ್ಣುಮಕ್ಕಳೇ ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಬಾಯ್ಸ್ ಅಂಡ್ ಗರ್ಲ್ಸ್ ತಗೊಂಡಾಗ ಬಾಯ್ಸ್ 83%, 83.65, ಗರ್ಲ್ಸು 88.70. ಅಂದ್ರೆ ಗರ್ಲ್ಸ್ ಹ್ಯಾವ್ ಟಾಪ್, ಇಲ್ಲ ಅಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಗರ್ಲ್ಸ್ ಆಲ್ಸೋ. ಬಟ್ ಅಷ್ಟೇ ನಮ್ಮ ಹುಡುಗರಿಗೂ ಕೂಡ ಕಷ್ಟಪಟ್ಟು ಅವ್ರ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಕೂಡ ಓವರ್ ಆಲ್ ಅಲ್ಲೂ ಕೂಡ 5% ಗರ್ಲ್ಸ್ಗಿಂತ ಜಾಸ್ತಿ ಮಾಡಿದ್ದಾರೆ. ಯಾಕೆಂದ್ರೆ ಅದು ವಿಡ್ತ್ ಜಾಸ್ತಿ ಇತ್ತು. ನೆಕ್ಸ್ಟ್ ಗವರ್ಮೆಂಟ್ ಸ್ಕೂಲಲ್ಲಿ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಲ್ಲಿ ಸೆಪರೇಟ್ ಆಗಿ ಕೊಡ್ತಾ ಇದ್ದೀನಿ. ಆರ್ಟ್ಸ್ ಅಲ್ಲಿ 77% ಪಾಸ್ ಆಗಿದ್ದಾರೆ. ಕಾಮರ್ಸ್ ಅಲ್ಲಿ 85.11% ಪಾಸ್ ಆಗಿದ್ದಾರೆ. ಸೈನ್ಸ್ ಅಲ್ಲೂ ಕೂಡ 78.12 ಪಾಸ್ ಆಗಿದ್ದಾರೆ. ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ರೈಟ್ ಸೈಡ್ ಅಲ್ಲಿ ಇದೆ, ಅದು ಕಾಲಮ್ ಅಲ್ಲಿ, ಅದನ್ನ ನೀವು ನೋಡ್ಕೋಬಹುದು. ಆರ್ಟ್ಸ್ ಅಲ್ಲಿ 22% ಶೇಕಡವಾರು ಇಂಪ್ರೂವ್ಮೆಂಟ್ ಆಗಿದೆ. 19% ಕಾಮರ್ಸ್ ಅಲ್ಲಿ ಆಗಿದೆ, 23% ಸೈನ್ಸ್ ಅಲ್ಲಿ ಆಗಿದೆ. ಟೋಟಲ್ ಓವರ್ ಆಲ್ 21% ನಾವು ಗವರ್ಮೆಂಟ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ನ ನಾವು ಬರೀ ಗವರ್ಮೆಂಟ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದ್ದೀವಿ. ಅದೇ ರೀತಿ ಇದು ಬಹಳ ಇಂಪಾರ್ಟೆಂಟು. ಇದು ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ಪರ್ಸನಲ್ ಆಗಿ ಕರೆದು ಆಫೀಸರ್ಸಿಗೆಲ್ಲ ಒಂದು 2-3 ಸತಿ, ಮತ್ತೆ ಅದೇ ರೀತಿ ಅವರು ರಿವ್ಯೂ ತಗೊಳ್ಬೇಕಾದ್ರೆ, ತಮಗೆಲ್ಲ ಗೊತ್ತಿದೆ ಹಿಂದುಳಿದವರು, ಎಕನಾಮಿಕಲಿ ಕಷ್ಟ ಇರೋರು, SC ST ಇವರಿಗೆಲ್ಲರಿಗೂ ಕೂಡ ಮುಂಚೂಣಿಗೆ ತರಬೇಕಾಗ್ತದೆ. ಯಾಕೆಂದ್ರೆ ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಯಾಕೆಂದ್ರೆ ಏನಾಗ್ತದೆ ಗ್ರಾಮೀಣ ಭಾಗದಲ್ಲಿ ತಂದೆ ತಾಯಿಯವರು ನೋಡ್ಕೋಬೇಕು, ಕೆಲವು ಸತಿ ಕೂಲಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ತೊಂದರೆಗಳಿರ್ತವೆ, ಆರ್ಥಿಕವಾಗೂ ಕೂಡ ಕಷ್ಟ ಇರ್ತದೆ. ಯಾರು ಅಂತ ಹೇಳಿ ಗೊತ್ತಿರೋದ್ರಿಂದ ನಾವು ಅವ್ರನ್ನ ಬೈಫರ್ಕೇಶನ್ ಕೂಡ ಫಾರ್ ದ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. SC ಅವರು ಈ ಸತಿ 80% ಪಾಸ್ ಆಗಿದ್ದಾರೆ, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17.79%. SC ಅವರು. ST ಅವರು 80%, ಅವರು ಕೂಡ 80.19, ಶೋಯಿಂಗ್ ಎನ್ ಇಂಪ್ರೂವ್ಮೆಂಟ್ ಆಫ್ 17.12. ಸೊ SC ST ಅವರು ಇಬ್ರು ಕೂಡ ಏನು ಅಂದ್ರೆ 17% ಜಾಸ್ತಿ ಪಾಸ್ ಆಗಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾಟಗರಿ 1 ಅಲ್ಲಿ ಅವರು ಕೂಡ 84%, ಅದೇನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಬರ್ತಾರೆ, ಅಲ್ಲೂ ಕೂಡ 84% ಜಾಸ್ತಿ ಆಗಿದ್ದಾರೆ. ಅಂದ್ರೆ ಅದೇ 84% ಪಾಸ್ ಆಗಿದ್ದಾರೆ. 15% ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ. 15% ನೋಡಿ ಇಂಪ್ರೂವ್ಮೆಂಟ್. ಅದೇ 2A ಅಲ್ಲಿ 87% ಪಾಸ್ ಆಗಿದ್ದಾರೆ.
12% ಅವರು ಇಂಪ್ರೂವ್ಮೆಂಟ್ನನ್ನು ತೋರಿಸಿದ್ದಾರೆ. 2Bಯಲ್ಲಿ 83% ಪಾಸ್ ಆಗಿದೆ, 84% ಹೆಚ್ಚು ಕಮ್ಮಿ, 14% ಅಲ್ಲ 15% ಅವರು ಕೂಡ ಇಂಪ್ರೂವ್ಮೆಂಟ್ನ ತೋರಿಸಿದ್ದಾರೆ. 3Aಯಲ್ಲಿ ಚಾರ್ಟ್ ಇದೆ, ಬೇಕಾ ಅಮ್ಮ ಅದಿನ್ನೂ ನಾನು ಅಲ್ಲಿಗೆ ಬಂದೇಲೆ, ನೀವು ಅಲ್ಲಿಗೆ ಓಡೋಗ್ಬಿಟ್ರೆ, ಅದಕ್ಕೆ ನಾನು ಹೇಳಿದ್ದು ಲಾಸ್ಟಿಗೆ ಕೊಡೋದು ಸ್ವಲ್ಪ. ನಾನು ಯಾಕೆಂದರೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಅಮ್ಮ, ಇದೆಲ್ಲದು ನೀವು ಮಾಹಿತಿ ಕೊಡಬೇಕು ನನಗೆ ನೀವು ವಿಶ್ಲೇಷಣೆ ಮಾಡ್ತೀರಾ, ನನ್ನ ಆಸೆ. ಯಾಕೆಂದರೆ ನಾವು ಕೂಡ ಒಂದು ವರ್ಷ ಕಷ್ಟಪಟ್ಟಿರೋದನ್ನ ಹೇಳ್ಕೊಳ್ಳೋದಕ್ಕೆ, ಹೆಂಗೆ ನಾವು ಪಾಸ್ ಆದ್ವಿ, ಯಾಕೆ ಎಲ್ಲದೂ ನಾನು ಹೇಳ್ತೀನಿ. ಅದನ್ನು ಜಸ್ಟ್ ಗಿವ್ ಮಿ ಒಂದು 10 minutes ಐ ಫಿನಿಶ್ ಆಫ್ ದಿಸ್. 3Aಯಲ್ಲಿ 92% ನೋಡಿ, ಅವ್ರಾಗಲೇ ಇಂಪ್ರೂವ್ಮೆಂಟ್ ಇತ್ತು ಅವ್ರದ್ದು 84% ಮುಂಚೆ. ಸೊ 2Aಯಲ್ಲಿ 92% ಅಚೀವ್ ಮಾಡಿದ್ದಾರೆ. ಈವನ್ ದೇ ಹ್ಯಾವ್ ಇಂಪ್ರೂವ್ಡ್ ಬೈ 8.11%. 3Bಯಲ್ಲಿ 88.50, ಅದೇ ರೀತಿ 11.54ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜನರಲ್ ಆಫ್ಕೋರ್ಸ್, ಯಾಕೆಂದರೆ ಜನರಲಲ್ಲಿ ಯಾವಾಗಲೂ ಕೂಡ ಅವ್ರು ಜಾಸ್ತಿ ಪರ್ಸೆಂಟೇಜಲ್ಲಿ 92, ಮುಂಚೆ 87 ಇದ್ದರು, ಈ ಸತಿ 92% ವಿತ್ ಅ ಹೈಯರ್ ವ್ಯಾಲ್ಯೂ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಫ್ 5.69% ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಈಗ ನಾನು ಭಾಳ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಹೆಂಗೆ ತೊಗೊಂಡ್ಬಂದಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈಗ 5th ಇದರೊಳಗೆ ನಾನು ಹೇಳಿದೆ ಡಿಸ್ಟಿಂಕ್ಷನ್. ಇದನ್ನು ನೋಡಿ, ಡಿಸ್ಟಿಂಕ್ಷನ್ನು ಹೋದ್ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು, ಹೋದ್ಸತಿ ಕೇವಲ 1,00,000 ಚಿಲ್ಡ್ರನ್, 1,05,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು 1,70,529, ಅಂದರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ನ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%, ಅಂದರೆ ಟೋಟಲ್. ಆಮೇಲೆ ಸಾರಿ, ಇದು ಬರೀ ಗೌರ್ಮೆಂಟಾ? ಈ ಕಡೆದು ಗೌರ್ಮೆಂಟಾ? ಓಕೆ, ಗೌರ್ಮೆಂಟಲ್ಲೂ ಕೂಡ 16%. ಲಾಸ್ಟ್ ಟೈಮು ಬರೀ 7,000. ಇದನ್ನು ನೋಡಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ್ಸತಿ 7,000 ಮಾತ್ರ ಇತ್ತು. ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಗೌರ್ಮೆಂಟ್ ಶಾಲೆಯಲ್ಲೇ 15, ಅಂದರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟು ಫಸ್ಟ್ ಕ್ಲಾಸಲ್ಲಿ, ಅಂದರೆ 60 ಮೇಲೆ 85 ಒಳಗೆ ತಗೊಂಡಿರೋದು. ಓವರ್ ಆಲ್ ಹೋದ್ಸತಿ 2,78,000 ಮಕ್ಕಳು ತಗೊಂಡಿದ್ರು. ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತಗೊಂಡಿದ್ದಾರೆ. ವಿತ್ ಅ ಡಿಫ್ರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇಟ್ ಈಸ್ 59%. 63, ಹೋದ್ಸತಿ 49,000 ಮಕ್ಕಳಿದ್ರು, ಯಾವುದು 60% ಮೇಲೆ. ಈ ಸತಿ 63,000 ಆಗಿದ್ದಾರೆ. ಅಂದರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತಗೊಂಡಿದ್ದಾರೆ. ನೆಕ್ಸ್ಟು 50ರಿಂದ 60 ಓವರ್ ಆಲ್ 70,000 ಹೋದ ವರ್ಷ. ಈ ಸತಿ ಡಿಕ್ಲೈನ್ ಆಗುತ್ತೆ, ಯಾಕೆಂದರೆ ಎಲ್ಲ ಹೋದ ಸತಿ ಯಾರು 50% ಮೇಲಿದ್ರು ಅವರೆಲ್ಲ ಡಿಸ್ಟಿಂಕ್ಷನ್ಗೆ ಹೋಗ್ಬಿಟ್ರು. ಸೊ ಈ ಸತಿ 64,000 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಇಸ್ ಈಕ್ವಲ್, ಸೇಮ್. ಹೋದ ಸತಿ ಎಷ್ಟಿತ್ತು, ಈ ಸತಿ 20,000 ಇದ್ದಾರೆ. ಪಾಸ್ ಕ್ಲಾಸ್ ಹೋದ ಸತಿ 18,000 ಇದ್ದರು, ಈ ಸತಿ 16,800 ಇದ್ದಾರೆ. ಹೋದ ಸತಿ 7,000 ಇದ್ದು ಸರ್ಕಾರಿ ಶಾಲೆಯಲ್ಲಿ, ಈ ಸತಿ 6,000. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 74% ಆಫ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60%. ಅಂದರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ, ಇದು ಬಹಳ ಮುಖ್ಯ. ಹೋದ ಸತಿ ಕಮ್ಮಿ ಇತ್ತು, ಐ ಥಿಂಕ್ ಇಟ್ ಈಸ್ ಅಬೌಟ್ 40% 50%, ಇಲ್ಲ ಅಂಡರ್ 60%. ಈ ಸತಿ 74% ಆಫ್ ಗೌರ್ಮೆಂಟ್ ಚಿಲ್ಡ್ರನ್ಸ್ ಹೂ ಹ್ಯಾವ್ ಪಾಸ್ಡ್, ದೇ ಹ್ಯಾವ್ ಟೇಕನ್ 74% ಮೋರ್ ದೆನ್ 60%. ಸೊ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮೇಲೆ 75% ಸರ್ಕಾರಿ ಮಕ್ಕಳು ಪಾಸ್ ಆಗಿರೋದು. ಟೋಟಲಲ್ಲೂ ಪಾಸ್ ಆಗಿದ್ದಾರೆ, ಇಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಹಳ ಮುಖ್ಯ, ಇದನ್ನು ಉತ್ತರ ಕೊಟ್ಟು ಬಿಡ್ತೀನಿ. 35, 33 ನಿಮಗೆಲ್ಲ ಗೊತ್ತಿದೆ, ಭಾಳ ಅದು ಎಲ್ಲ ಡಿಸ್ಕಷನ್ಸ್ ಆಯಿತು. 35ರಿಂದ 33ಕ್ಕೆ ಯಾಕೆ ಮಾಡಿದರು ಅಂಥೇಳಿ. ಈ ಸತಿ 35ರಿಂದ 33ರಲ್ಲಿ ಪಾಸ್ ಆಗಿ, ಈಗೆಲ್ಲ 33ಕ್ಕೆ ನಾವೀಗ ತಗೊಂಡಿರೋದು. 33-35 ಡಿಫ್ರೆನ್ಸು ಬರೀ 5,577. ಸೊ 5,577 ಮಕ್ಕಳು ಈ 35ಕ್ಕೆ ಏನಾದ್ರು ಇಟ್ಟಿದ್ದಿದ್ರೆ ಇವರೆಲ್ಲ ಫೇಲ್ ಆಗಿಬಿಡೋರು. ಫೇಲ್ ಆಗಬಾರ್ದು ಮಕ್ಕಳು. ಅವರು ಸೆಕೆಂಡ್ PUCಗೆ ಹೋಗಿ ಕಾಂಪಿಟೇಟಿವ್. ಫ್ಯೂಚರ್ ಆಫ್ ಎನಿ ಚೈಲ್ಡ್
is not 10th standard and 12th standard only. It is the competitive exams what they take in their life. Correcta? ಬರೀ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡಲ್ಲೇ ಅಲ್ಲ, ಅವ್ರು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ತಗೊಳ್ತಾರೆ ಅದೇ ಫ್ಯೂಚರು. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CETಯಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%, 50% ಆ್ಯಂಡ್ ಅಬೋವ್ ಅಂತ ಹೇಳಿ ನಾನು ಏನಾದ್ರು ತಗೋಬೇಕಂದ್ರೆ ಐ ಥಿಂಕ್ ಇಟ್ ಈಸ್ ಸಮ್ವೇರ್ ಅರೌಂಡ್ 80%ವರೆಗೂ ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ಬೋದು. ಇದು ಸ್ವಲ್ಪ ಸ್ಪೀಡಲ್ಲಿ ಇರ್ತೀನಿ. ಈಗ ಓಕೆ, ಮುಗಿಸ್ಬಿಡೋಣ. ಆಮೇಲೆ ಭಾಳ ಸಂತೋಷ, ನನಗೆ ಭಾಳ ಖುಷಿ ಆಗುತ್ತೆ. ನಾನು ಉತ್ತರ ಕರ್ನಾಟಕ ಅಂದರೆ KKRDB ಕಡೆಗೆ ಹೋದಾಗೆಲ್ಲ ಅವ್ರ ಪ್ರಶ್ನೆ ಕೇಳೋರು, ಎಲ್ಲ ನೀವೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೆಲ್ಲ ಏನು ಸಹಾಯ ಮಾಡಲ್ಲ ನೀವು ಅಂತ ಹೇಳ್ತಾ ಇದ್ರು. ಹೋದ ಸತಿ 2-3 ಸತಿ ನಮ್ಮ ಮಾಧ್ಯಮದವರಿಗೆ ನಾನು ದಯವಿಟ್ಟು ಮನವಿ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಸಸಿ ಇವತ್ತು ಹಾಕಿ ಫಲ ಇವತ್ತೇ ಬೇಕು ಅಂದರೆ ಕಷ್ಟ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ ಅಂತ. ಇವತ್ತು ಆ ಕಡೆ ಭಾಗದ ಮಕ್ಕಳು ಮತ್ತು ಟೀಚರ್ಸ್ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DCCO ಅವ್ರಿಗೂ ಕೂಡ, ಇಡೀ ರಾಜ್ಯದಲ್ಲಿರ್ತಕ್ಕಂಥ DCCO ಅವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ, ನಮ್ಮ ACS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ PU ಡೈರೆಕ್ಟರ್ ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಫೀಲ್ಡಲ್ಲಿದ್ವಿ, ನಾವು ನಮ್ಮ ಆಫೀಸಲ್ಲಿ ಇರಲಿಲ್ಲ, ನಾವೆಲ್ಲ ಕೂಡ ಫೀಲ್ಡಲ್ಲಿದ್ವಿ. ಇದು ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ ಸತಿ 61% ಪಾಸ್ ಆಗಿದ್ರು. ಈ ಸತಿ 79% ಈ ಸತಿ, ವಿತ್ ಇನ್ಕ್ರೀಸ್ ಆಫ್ 18%. ನೋಡಿ, 18% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ ಭಾಗ. ಅದೇ ನಾನ್ ಕಲ್ಯಾಣ ಕರ್ನಾಟಕ ಭಾಗ, ಆಬ್ವಿಯಸ್ಲಿ ಉಡುಪಿ ಈ ಕಡೆ ಎಲ್ಲ ನೀವೆಲ್ಲರೂ ಕೂಡ ಆಲ್ರೆಡಿ ದೇ ಆರ್ ಆನ್ ದ ಹೈಯರ್ ಲೆವೆಲ್. ಮೈಸೂರಲ್ಲಿ ಚೆನ್ನಾಗಿದೆ, ಬೇರೆ ಬೇರೆ ಕಡೆಗೆಲ್ಲ ಇದೆ. ದೇ ಹ್ಯಾವ್ ಇನ್ಕ್ರೀಸ್ಡ್ ಟು 87.99, ಅಂದರೆ 88% ಉಳ್ಕಿ ಕರ್ನಾಟಕ ಭಾಗ ಅಚೀವ್ ಮಾಡಿದ್ದಾರೆ. ಇನ್ಕ್ರೀಸ್ ಆಫ್ 11%, ಅಂದರೆ ಹೋದ ಸತಿ 76% ಅಲ್ಲಿದ್ದರು, ಈ ಸತಿ 88% ಇದ್ದಾರೆ. ಟೋಟಲ್ ಓವರ್ ಆಲ್ ಅದೇ 86.48% ಇದ್ದಾರೆ. ಅದರೊಳಗೆ ಈಗ ನೋಡಿ, ಇದು ಇನ್ನೊಂದು ಬಹಳ ಮುಖ್ಯವಾಗಿ, ಯಾಕೆಂದರೆ ಇದನ್ನೆಲ್ಲ ಯಾಕೆ ತಗೊಂಡಿದ್ದೀವಿ ಅಂದರೆ, ನಾಳೆಯಿಂದನೇ ಸ್ಟಾರ್ಟ್ ನಮ್ಮ ಕೆಲಸ. ಈಗ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಂತ ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ನಾಳೆಯಿಂದ ಪ್ರೋಗ್ರಾಮ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಆಫೀಸರ್ಸಿಗೆ, ಮುಂಚೆನೇ ಹೇಳ್ಬಿಟ್ಟಿದ್ವಿ. ನೋಡಿ, ಒಂದು ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 44,000 ಮಕ್ಕಳು, ಹೋದ ಸತಿ 56,000 ಮಕ್ಕಳು ಫೇಲ್ ಆಗಿದ್ದರು. ಈ ಸತಿ ಬರೀ 44,000 ಮಕ್ಕಳು. 2 ಸಬ್ಜೆಕ್ಟಲ್ಲಿ ಹೋದ ಸತಿ 35,000 ಮಕ್ಕಳು ಫೇಲ್ ಆಗಿದ್ರು. ಎಷ್ಟು? 35,000 ಮಕ್ಕಳು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರು. ಈ ಸತಿ ಬರೀ 18,000 ಮಕ್ಕಳು ಮಾತ್ರ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋದು. 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋದು, 3 ಸಬ್ಜೆಕ್ಟಲ್ಲಿ 26,000 ಹೋದ ಸತಿ, ಈ ಸತಿ ಬರೀ 10,000. 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಹೋದ ಸತಿ 21,000, ಈ ಸತಿ ಬರೀ 6,000. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 15,000, ಈ ಸತಿ ಫೇಲ್ ಆಗಿದ್ದು ಬರೀ 3,400. ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು ಹೋದ ಸತಿ 30,923, ಅಂದರೆ ಹೆಚ್ಚು ಕಮ್ಮಿ 31,000 ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿಬಿಟ್ಟಿದ್ರು. ಏನು ಉಪಯೋಗನೇ ಇರಲಿಲ್ಲ ಅಂತ ಎಲ್ಲ ತುಂಬ ಟೀಕಾ ಟಿಪ್ಪಣಿ ಮಾಡಿದ್ರು. ಈ ಸತಿ 1,772, 1,700, ಅಂದರೆ 1,700. ಸೊ ದೇರ್ ಇಸ್ ಎ ಬಿಗ್ ಡಿಫ್ರೆನ್ಸ್. ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಅದು ಫುಲ್ ಚಾರ್ಟ್ ಬೇಕಾದ್ರೆ ಇದೊಂದು ಚಾರ್ಟ್ ಬೇಗ ತರಿಸಿ, ಇದೆ ಅದರೊಳಗೇನೆ ಇದೆ. ಇಲ್ಲಿ ನೋಡಿ, ಈ ಥರ ಕಾಣಿಸುತ್ತೆ ಅದು, ಓಕೆನಾ? ಸಿಂಗಲ್ ಶೀಟ್ ಕಾಣಿಸುತ್ತೆ. ಸೊ ಅದು ಇದೆ, ಕಲ್ಯಾಣ ಕರ್ನಾಟಕದ್ದು ಇದೆ. ಅದಿಲ್ಲ ಅಂದರೆ ಆಮೇಲೆ ನಾವು ವಾಟ್ಸಪ್ಪಲ್ಲೂ ಕೂಡ ನಿಮಗೆ ಹಾಕ್ತೀವಿ. ಸೊ ದಟ್ ನೀವು ಇದನ್ನು ಮತ್ತೆ ಸ್ಕ್ಯಾನ್ ಮಾಡೋ ಬದಲು ವಾಟ್ಸಪ್ಪಿಗೆಲ್ಲ ಕಳಿಸಿ. ಶಮಂತ್, ಶಶಿಪ್ರಸಾದ್ ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲದೂ ಕೂಡ ವಾಟ್ಸಪ್ಪಿಗೆ ಈಗ ಹಾಕ್ಬಿಡಿ. ಓಕೆ? ಅಲ್ಲ, ಒಂದು ನಿಮಿಷ ಮಾಡ್ತಾ ಆಮೇಲೆ ರಿಲೀಸ್ ಮಾಡಿ ಫೋಟೋ ತಗೊಳ್ಳೋದು. ಅದಾದಮೇಲೆ ನೆಕ್ಸ್ಟ್ ಇಂಪ್ರೂವ್ಮೆಂಟಿಗೆ ಫಾಸ್ಟಾಗಿ ಹೋಗ್ಬಿಡ್ತೀನಿ ನಾನು. ಇಲ್ಲ, ಇನ್ನೊಂದಿದೆ. ಓಕೆ, ಒಂದು ಫೋಟೋಗೆ
ಒಂದು ನಿಮಿಷ ಇರಪ್ಪ. ಎಲ್ಲ ಕ್ರೆಡಿಟ್ ನಮ್ಮ ಮಕ್ಳಿಗೆ ಹೋಗುತ್ತಪ್ಪ. ಎಲ್ಲ ಕೊಡು. ಒಂದು ನಿಮಿಷ. ಓಕೆ ಓಕೆ ಓಕೆ, ಸ್ವಲ್ಪ ಕಂಟಿನ್ಯೂ ಮಾಡಿಬಿಡೋಣ ಪ್ಲೀಸ್. ಆಯ್ತು, ಇನ್ನೊಂದು 10 ನಿಮಿಷಕ್ಕೆ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಐ ಟೇಕ್ ಕ್ವೆಶನ್ಸು. ಆಮೇಲೆ ಈ ಸತಿಗೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಆಕ್ಷನ್ ಟೇಕನ್ ಬೈ ಅದು ಕೂಡ ನಿಮ್ಮ ಹತ್ರ ಇದೆ, ಬಟ್ ಫಾಸ್ಟಾಗಿ ಹೋಗ್ತೀನಿ ನೋಡಿ. ಕಂಪ್ಲೀಷನ್ ಆಫ್ ಸಿಲೆಬಸ್ ನಾವು ಹೇಳ್ತಾ ಇದ್ವಿ ಲಾಸ್ಟ್ವರೆಗೂ ಕೂಡ. ಈವನ್ ನಮಗೆ ಸೆನ್ಸಸ್ ಇರಲಿ ಇಲ್ಲದೆ ಇರಲಿ ಅದೆಲ್ಲ ಗೊತ್ತಿಲ್ಲ, ಹಾರ್ಡ್ ಆಗಿ ನಾವು ತಗೊಂಡ್ವಿ. ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಡಿಸೆಂಬರ್ ಒಳಗೆ. ಅದಾದಮೇಲೆ ರಿವಿಷನ್ನು ಮತ್ತು ಪ್ರಿಪರೇಟರಿ ಭಾಳ ಇಂಪಾರ್ಟೆಂಟ್, ಮಕ್ಕಳಿಗೆ ಸಹಾಯ ಆಗೋದು ಅಲ್ಲಿ. ಅದನ್ನು ಕೂಡ ಯಾವಾಗ ಡಿಸೆಂಬರಲ್ಲಿ ಇದು ಮುಗೀತು ಆನ್ ಟೈಮಲ್ಲಿ ಎಲ್ಲದೂ ಮಾಡಿದ್ದಾರೆ, ಮುಗಿಸ್ಕೊಟ್ಟಿದ್ದಾರೆ. ಆಮೇಲೆ ಭಾಳ ಮುಖ್ಯವಾಗಿ ದೇವಸ್ಥಾನದಲ್ಲಿ ದೇವರಿದ್ರೇನು ಪೂಜಾರಿ ಇಲ್ಲ ಅಂದರೆ ದೇವ್ರಿಗೆ ಡಿಮ್ಯಾಂಡೇ ಇಲ್ಲ, ಕರೆಕ್ಟಾ? ಹಾಗೆ ಟೀಚರ್ಸು, ಸ್ಕೂಲ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲ ಇರ್ಬೋದು, ಟೀಚರೇ ಇಲ್ಲ ಅಂದರೆ ಉಪಯೋಗನೇ ಇಲ್ಲ. ಅದಕ್ಕೆ ಫಸ್ಟ್ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಹೋದ ಸತಿ, ದಯವಿಟ್ಟು ಸರ್ ಕೈ ಮುಗಿತೀನಿ, ಟೀಚರ್ ಕೊಡಿ ಸರ್. ಎಸ್, ಶೌಚಾಲಯ ಇಲ್ಲ, ಬಿಲ್ಡಿಂಗ್ ಸೋರ್ತಾ ಇದೆ, ಬಿಲ್ಡಿಂಗ್ ಕಟ್ಟಬೇಕು, ಎಕ್ಸ್ಟ್ರಾ ರೂಮ್ ಬೇಕು, ಬೌಂಡ್ರಿ ಇಲ್ಲ, ನಾವು ಒಪ್ಕೊಳ್ತೀನಿ. ಅದು ನಾನಲ್ಲ, ಅದು ಪಾರಂಪರಿಕವಾಗಿ ಬಂದಿದೆ. ಅಟ್ಲೀಸ್ಟ್ ನಮಗೆ ಹೌಸ್ಫುಲ್ಲಾಗಿ ಫುಲ್ಲಾಗಿ ನೀವು ಗೆಸ್ಟ್ ಟೀಚರ್ಸ್ ಕೊಡಿ ಅಂದ್ವಿ. ದೇ ಆಲ್ ಆರ್ ಕ್ವಾಲಿಫೈಡ್ ಆ್ಯಂಡ್ ದೇ ವೇರ್ ಟ್ರೈನ್ಡ್. ಅದ್ರ ಬಗ್ಗೆನೂ ಹೇಳ್ತೀನಿ. ಗೆಸ್ಟ್ ಟೀಚರ್ಸ್ ಕೊಟ್ಟಿರೋದ್ರಿಂದನೇ ಮೇಯ್ನ್ ಆಗಿ ನಮಗೆ ಇಂಪ್ರೂವ್ ಆಗಿದೆ, ಭಾಳ ಮೇಯ್ನ್ ಆಗಿ. ಸೊ ಫುಲ್ಲು ಯಾವಾಗ ಶಾಲೆ ಸ್ಟಾರ್ಟ್ ಆಯಿತು ಅವಾಗಲೇ ಗೆಸ್ಟ್ ಟೀಚರ್ಸ್ ಇದ್ರು. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀರಾ, ಪೂಜಾರಿ ಇಲ್ಲ ಅಂದರೆ ವಾಪಸ್ ಬರ್ತೀರಾ, ಹೌದು, ಅಲ್ಲೇ ಹೊರಗಡೆ ಮಾಡಿ. ಸೊ ದಟ್ ಇಸ್ ದ ವೇ ದಿಸ್ ಇಸ್ ಪ್ರಾಕ್ಟಿಕಲ್. ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಟೀಚರ್ಸ್ ಇಲ್ಲ ಅಂದರೆ ಮಕ್ಕಳಿಗೆ ಪಾಠನೇ ಹೇಳ್ಕೊಡೋರು ಇರೋದಿಲ್ಲ, ಅದಕ್ಕೆ ಗೆಸ್ಟ್ ಟೀಚರ್ಸು. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನಾವು ಸಬ್ಜೆಕ್ಟ್ ವೈಸು ಬ್ಲೂ ಪ್ರಿಂಟ್ ಕ್ವೆಶ್ಚನ್ ಪೇಪರ್ ಮಾಡಿದ್ವಿ ನಾವು ಹೋದ ಸತಿ. ಮುಂಚೆ ಎಲ್ಲ ಇಲ್ಲ. ಈಗ ಮುಂಚೆ ಏನಾಗೋದು, ವೆರಿ ಬಿಗ್ ಕ್ಲಾರಿಟಿ ಆಫ್ ಕ್ವೆಶ್ಚನ್ ಪೇಪರ್ ಹೆಂಗಿದು, ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಈ ಸತಿ ಕೊಟ್ವಿ. ಸೊ ದೇ ವಿಲ್ ನೋ ಡಿಫ್ರೆಂಟ್ ಗ್ರೇಡ್ ಆಲ್ಸೋ. ಡಿಫ್ರೆಂಟ್ ಗ್ರೇಡಲ್ಲಿ ಅಂದರೆ ಕ್ವೆಶ್ಚನ್ ಪೇಪರ್ ಬ್ಯಾಂಕ್ ಮಾಡಿಬಿಟ್ವಿ. ಟಫೆಸ್ಟು, ಈಸಿ, ಮಿಡಲ್ ಲೆವೆಲ್ಲು ಎಲ್ಲ ಥರನೂ ಕೂಡ. ಕರೆಕ್ಟ್ ತಾನೆ? ಅದೇ ಥರ ನಾವು ಮಾಡಿರೋದು. ಅದಕ್ಕೆ ನಿಮ್ಮ ಹತ್ರ ಡೀಟೇಲ್ಸ್ ಎಲ್ಲ ಇದೆ. ಆಮೇಲೆ ಅದನ್ನೆಲ್ಲದೂ ಕೂಡ ಮಾನಿಟರು, ಟೀಚರ್ಸ್ ಟ್ರೈನಿಂಗಿಗಾಗಲಿ ಅದ್ರದ್ದು ಕೂಡ ಹೇಳ್ತೀನಿ. ಈ ಕ್ವೆಶ್ಚನ್ ಪೇಪರು ಆಮೇಲೆ ಸೆಂಟ್ರಲೈಸ್ ಮುಂಚೆ ಎಲ್ಲ ಏನು ಮಾಡೋರು, ಅವ್ರಿಗೆ ಹೆಂಗೆ ಬೇಕು ಹಂಗೆ ಕ್ವೆಶ್ಚನ್ ಪೇಪರ್ ಮಾಡ್ಕೊಳ್ಳೋರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ. ಈ ಸತಿ ನಿಮಗೆ ಗೊತ್ತಿದೆ, ಆಲ್ ದ ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಕೇಮ್ ಫ್ರಮ್ ಹೆಡ್ ಆಫೀಸ್, ಸೊ ವಿಚ್ ಇಸ್ ರಿಲೇಟೆಡ್ ಟು ಮೇನ್ ಕ್ವೆಶ್ಚನ್. ಅಲ್ಲೇನು ಮಾಡ್ತಾರ, ಲೋಕಲಾಗಿ ಹೆಂಗೆ ಬೇಕಂಗೆ ಮಾಡ್ಕೊಂಡ್ಬಿಡ್ತಿದ್ರು ಕ್ವೆಶ್ಚನ್ ಪೇಪರ್. ಪಾಪ ನಾವು ಕೂಡ ಕ್ವೆಶ್ಚನ್ ಪೇಪರಿಗೆ ಅದಕ್ಕೆ ಆ ಫ್ಲೋಲ್ ಇಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡೋರು ಮಕ್ಕಳು. ಅದಕ್ಕೆ ನಾವು ಈ ಸತಿ ಏನು ಮಾಡಿದ್ವಿ, ನಾವೇ ಹೇಳಿದ್ವಿ, ನಾವೇ ಕ್ವೆಶ್ಚನ್ ಪೇಪರ್ ಕಳಿಸ್ತೀವಿ, ಅದನ್ನೇ ಮಾಡಬೇಕು ಅಂತೇಳಿ ಅದನ್ನೇ ಓದ್ಬಿಟ್ಟು ಅದನ್ನು. ಆಮೇಲೆ ಲೋಡ್ಸ್ ಆಫ್ ಕ್ವೆಶ್ಚನ್ ಪೇಪರ್ ತುಂಬ. ಈಗ ನಾನು ನಾಳೆ ಎಕ್ಸಾಮ್ ಕಟ್ಟಬೇಕು ಅಂದರೆ ಆ ವೆಬ್ಸೈಟಿಗೆ ಹೋದರೆ ಡೌನ್ಲೋಡ್ ಮಾಡೋದು, ನಾನು ಕುತ್ಕೊಂಡು ಅದ್ರ ಬಗ್ಗೆ ಓದೋದು. ಅದನ್ನು ಒಂದು 10 ಮಾಡಿಬಿಟ್ರೆ ನಿಮಗೆ ಆರಾಮಾಗಿ 30-40% ಬಂದ್ಬಿಡುತ್ತೆ. ಆ ಥರ ಸಿಸ್ಟಮಲ್ಲಿ ಅವರು ಪ್ರಿಪೇರ್ ಮಾಡಿದರು. ಬಿಕಾಸ್ ನಾವು ಹೇಳ್ಕೊಡ್ತಕ್ಕಂಥ ರೀತಿ ನೀತಿ ಎಲ್ಲದೂ ಕೂಡ ಅದನ್ನು ಪರ್ಸ್ನಲ್ ಆಗಿ, ಎಸ್ಪೆಷಲಿ ಡಯಟ್ ಅವರಿಗೆಲ್ಲ ಏನೇನು ಅವರು 2 days ಟ್ರೈನಿಂಗು, ಅವರಿಗೆ ಯಾವ ರೀತಿ ಮಾಡಬೇಕು. ಆಮೇಲೆ ನಾನೇ ಬಂದಿದ್ದೆ ಅನ್ಸುತ್ತಲ್ಲ, ಬೆಳಗಾಮಲ್ಲಿ ಆಗಿದ್ದೆ ಅದು, ನಾವು ಅಸೆಂಬ್ಲಿ ಆಗಿ ಅದು ಎಸ್ ಎಸ್ ಎಲ್ ಸಿದು ಅಫ್ಕೋರ್ಸ್ ಇನ್ನೊಂದು ದಿವಸ ನಾನು ತಗೊಳ್ತೀನಿ. ಸ್ಪೆಷಲೈಸ್ಡ್ ಆನ್ಲೈನ್ ಟ್ರೈನಿಂಗ್ ಇದು ಬಹಳ ಇಂಪಾರ್ಟೆಂಟ್ ಇದೆ ತಾನೇ. ನೀವು ಕ್ವೆಶ್ಚನ್ ಬ್ಯಾಂಕ್ ಇದೆ ಇದು ಓಕೆ. ಸ್ಪೆಷಲೈಸ್ಡ್ ಆನ್ಲೈನ್ ಕ್ಲಾಸಸ್ಸು ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಆನ್ಲೈನು ಗೆಸ್ಟ್ ಟೀಚರ್ಸಿಗೆ, ಪರ್ಮನೆಂಟ್ ಟೀಚರ್ಸಿಗೆ ನಮ್ಮ DDPU ಅವರೇ ಆನ್ಲೈನ್ ರೇಡಿಯೋ ಥರ, ಅಂದರೆ ಆನ್ಲೈನಲ್ಲಿ ಆನ್ ಮಾಡಿಬಿಟ್ರೆ ಎಲ್ಲರಿಗೂ ಅಟ್ ಎ ಟೈಮ್ ನೀವು ಯಾವ ರೀತಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಏನೇನು ಕಂಪ್ಲೇಂಟ್ಸ್ ನಮಗೆ ಡಿಪಾರ್ಟ್ಮೆಂಟಿಂದ ಬಂದಿತ್ತು ಎಲ್ಲ ಕ್ರೋಢೀಕರಿಸಿ ಅವರು ಅದನ್ನು ಎಲ್ಲ ಟೀಚರ್ಸ್ಗೂ ಹೇಳ್ಬಿಡೋ. ಆಲ್ ದ ಟೀಚರ್ಸ್, ಗೆಸ್ಟ್ ಟೀಚರ್ಸ್ ಆ್ಯಂಡ್ ಪರ್ಮನೆಂಟ್ ಟೀಚರ್ಸ್ ಇಬ್ಬರಿಗೂ ಕೂಡ ಆ ಮಾಹಿತಿ ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ರು. ಆಮೇಲೆ ಅದನ್ನೆಲ್ಲ ಪರ್ಸ್ನಲ್ ಆಗಿ ನಮ್ಮ ಫಿಸಿಕಲ್ ಮೀಟಿಂಗ್ಸ್ನೇ ತೊಗೊಂಡ್ರು, ಪರ್ಸ್ನಲ್ ಆಗಿ ಹೋಗಿ ಅದನ್ನು ಮಾಡಿದ್ದಾರೆ. ಪ್ಲಸ್ ಆಡಿಯೋದಲ್ಲೂ ಕೂಡ ಯಾವ್ಯಾವಾಗ ಬೇಕು ಅವರಿಗೆ ಆಡಿಯೋದಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡಿದ್ವಿ. ಲೀವ್ ಎನಿಥಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಲೆಕ್ಚರ್ಸ್ ಓಕೆ ಇಲ್ಲ ನೆಕ್ಸ್ಟ್ ಬರ್ತದೆ. ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ನಾ ಹೇಳಿದ್ನಲ್ಲ, ಎಕ್ಸಾಮ್ಸ್ನೆಲ್ಲ ಆ ಎಕ್ಸಾಮ್ ಅಲ್ಲಿ ಪಾಪ ಫೇಸ್ ಮಾಡೋದು, ಮತ್ತು ನಾವು ಎಕ್ಸಾಮಿನೇಷನ್ ಕೊಡೋದಕ್ಕೆ ಅಜಗಜಾಂತರ ಆಯಿತು. ನಾವು ವಿ ಫೌಂಡ್ ಔಟ್ ವೈ ದ ಪ್ರಾಬ್ಲಮ್ ವಾಸ್. ಅದಕ್ಕೆ ನಾವೇ ಎಕ್ಸಾಮಿನೇಷನ್ನ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ಸು, ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ಸು ಏನಿದೆ ವಿ ಆಲ್ ಗಿವ್ ಇಟ್ ಫ್ರಮ್ ಸ್ಟೇಟ್ ಲೆವೆಲಲ್ಲೇ.
ಆಮೇಲೆ ಅಫ್ಕೋರ್ಸ್ 7,600 ಟೀಚರ್ಸ್ ಪರ್ಮನೆಂಟ್ ಟೀಚರ್ಸು ಮತ್ತು ಗೆಸ್ಟ್ ಟೀಚರ್ಸ್ ಆಫ್ 5,200 ನೇರವಾಗಿ ನಮ್ಮ PU ಡೈರೆಕ್ಟ್ರೆ ಅವರೇ ಎಲ್ಲ ಅವರೇ ಏನು ನೇರವಾಗಿ ಟೀಚರ್ಸಿಗೆಲ್ಲ ಟ್ರೈನಿಂಗ್ ಕೊಡೋದು, ಆಡಿಯೋದಲ್ಲಿ ಮಾತಾಡ್ತಾ ಇದ್ದೆ. ಭಾಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಯಾವ್ದಾದ್ರು ಮಗು ಫೇಲ್ ಆದರೆ, ಯಾವುದೇ ಮಗು ಫೇಲ್ ಆದರೆ ಫಸ್ಟ್ ತಪ್ಪಾಗೋದು ಪೇರೆಂಟ್ಸಿಂದ. I always, we have to take responsibility on the parents. Second is teachers. Next is of course ಇಲಾಖೆ, ನಮ್ಮಂಥ ಮಿನಿಸ್ಟ್ರು, ನಮ್ಮಂಥ ಸರ್ಕಾರ, ಈ ಥರ ಎಲ್ಲ ಬರುತ್ತೆ. ಬಟ್ ಫಸ್ಟ್ ಯಾವಾಗಲೂ ಅಷ್ಟೇ ಆ ಲಿಂಕ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಇರಲಿಲ್ಲ. ಪೇರೆಂಟ್ಸ್ ವೇರ್ ನಾಟ್ ಇನ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಇದು. ಸೊ ಮೆಗಾ PTM ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ, ನೆಹರು ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ನವೆಂಬರ್ 14th ನಾವು ಒಂದು ಮೆಗಾ PTM ಅಂತ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಫಾರ್ ದ ಫಸ್ಟ್ ಟೈಮ್ ಅವರ ನೇತೃತ್ವದಲ್ಲಿ ನಾವು ಮಾಡಿ ಮೆಗಾ PTM ಮಾಡಿ ಎವ್ರಿ 2 months 3 months ಇವತ್ತು ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡಿದ್ವಿ. ಮುಂದಿನ ವರ್ಷದಲ್ಲೂ ಕೂಡ ಸ್ಕೂಲ್ ಎಜುಕೇಷನಲ್ಲೂ ಮಾಡ್ತೀವಿ, PUC ಅಲ್ಲೂ ಮಾಡ್ತೀವಿ. ಅವಾಗ ಒಂದು ಗೌರವ ಬರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಪೇರೆಂಟ್ಸ್ಗೂ ಗೊತ್ತಾಗಬೇಕು. ನಮ್ಮ ಮಕ್ಕಳು ಪಾಪ ಏನಾಗುತ್ತೆ ಹಳ್ಳಿ ಕಡೆಗೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬಿಟ್ರೆ IAS ಆಫೀಸರ್ ಆಗಿಬಿಡ್ತಾರೆ, ಡಾಕ್ಟರ್ ಆಗಿಬಿಡ್ತಾರೆ ಅನ್ನೋದು ಭಾವನೆ ಮೇಲೆ ಕಳಿಸ್ತಾರೆ. ಬಟ್ ದಟ್ ಈಸ್ ರಾಂಗ್. ಪೇರೆಂಟ್ಸಿಗೆ ಗೊತ್ತಾಗಬೇಕು, ಅದು ಮಕ್ಕಳು ನೀವು ಈ ಥರ ಓದಬೇಕಂದ್ರೆ ಆ ಥರ ಹಂತಕ್ಕೆ ತೊಗೊಂಡು ಹೋಗ್ಬೇಕಾಗುತ್ತೆ. ಅದನ್ನು ಕೂಡ ಆಮೇಲೆ ಭಾಳ ಮುಖ್ಯವಾಗಿ ಇದನ್ನು ನಾನು ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡೋ ಅಂದ್ಕೊಂಡು ಇದೊಂದು ಅದಕ್ಕೆ ಒಂದು 3 ನಿಮಿಷ ಲೇಟು ಆಯಿತು. ಯಾಕೆ ಅಂತ ಹೇಳಿದರೆ ಅವರು ಔಟ್ಸೈಡ್ ಹೋಗಿದ್ರು, ಈಗ ಪರ್ಮಿಷನ್ ಕೊಟ್ಟರು. ಏನು ಅಂತ ಹೇಳಿದರೆ ಬಿಕಾಸ್ ಆಫ್ ವಿ ಹ್ಯಾವ್ ಆಲ್ರೆಡಿ ಅಟೈನ್ಡ್ 86.4 ಸಮಥಿಂಗ್ ಇರೋದ್ರಿಂದ. ಆಮೇಲೆ ಹೋದ ಸತಿ ಥರ್ಡ್ ಎಕ್ಸಾಮಲ್ಲಿ, ಸೆಕೆಂಡ್ ಎಕ್ಸಾಮಲ್ಲಿ 8% ಇಂಪ್ರೂವ್ಮೆಂಟ್ ಆಯಿತು. ಇದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಎಕ್ಸಾಮಲ್ಲಿ 73%, ಸೆಕೆಂಡ್ ಎಕ್ಸಾಮಲ್ಲಿ 8% ಇಂಪ್ರೂವ್ ಆಯಿತು ಹೋದ ಸತಿ ಇದು. ಓಕೆ, ಥರ್ಡ್ ಎಕ್ಸಾಮಲ್ಲಿ ಹೋದ ಸತಿ 1.8. ಸೊ ಅದಕ್ಕೆ ಈ ವರ್ಷ ಸಿನ್ಸ್ ವಿ ಹ್ಯಾವ್ ಡನ್ ವೆರಿ ಗುಡ್, ವಿ ಡೋಂಟ್ ವಾಂಟ್ ಟು ಗಿವ್ ಪ್ರೆಷರ್ ಫಾರ್ ಚಿಲ್ಡ್ರನ್ಸ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಥರ್ಡ್ ಎಕ್ಸಾಮ್ ಫಾರ್ ದಿಸ್ ಇಯರ್. ಈ ಸತಿ 3ನೇ ಎಕ್ಸಾಮ್ ಇರೋದಿಲ್ಲ. ಅದ್ರ ಬದಲು ಥರ್ಡ್ ಎಕ್ಸಾಮನ್ನು ತೆಗೆದಿರೋದ್ರಿಂದ ಅವರಿಗೆ ಏನು 25ಕ್ಕೆ ನಮ್ಮದು ಎಕ್ಸಾಮ್ ಇತ್ತು, ಈ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು, ಅದನ್ನು 5 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅವರಿಗೆಲ್ಲರಿಗೂ. ಯಾಕೆಂದರೆ ನಾವು ಏನೇ ಮಾಡಿದ್ರು ಅಚೀವ್ಮೆಂಟು, ನಾವು ವಿ ಆರ್ ನೋಡೋಣ, ಮೋಸ್ಟ್ಲಿ 10% ಇಂಪ್ರೂವ್ ಮಾಡಿ ಫುಲ್ 100ಗೆ ಬರಲಿ ಅಂತ ಆಸೆ ನಮಗೆ. ಬಟ್ ಒಳ್ಳೆ ರೀತಿಯಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಈ ಸತಿ ಮಕ್ಕಳು. ಸೊ ಥರ್ಡ್ ಎಕ್ಸಾಮ್ ಈ ಸತಿ ಇರೋದಿಲ್ಲ. ಏನು ನೀವು ಬರೆದ್ಬಿಟ್ಟಿದ್ರಾ? ಇಲ್ಲ ಅವಾಗ ನೋನ್ ಏನು ಇಲ್ಲವೇ ಇಲ್ಲ ಅಂದ್ರೆ ಅಲ್ಲ ಅನೌನ್ಸ್ ಮಾಡ್ತಾ ಇದ್ದೀನಲ್ಲ. ಬಿಕಾಸ್ ನಾನು ಇಲ್ಲ ಯಾಕೆ ಇವಾಗ ಅನೌನ್ಸ್ ಮಾಡ್ತಾ ಅಲ್ಲ ಮಾಡ್ತೀವಿ. ಏನಾದ್ರು ಚೇಂಜ್ ಇದ್ರೆ ಮುಂಚೆನೇ ಹೇಳ್ತೀವಿ. ಅದಕ್ಕೆ ನಾವು ಫಸ್ಟ್ ನೀವೀಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸೆಕೆಂಡ್ ಎಕ್ಸಾಮ್ ಮಾತ್ರ ಅನೌನ್ಸ್ ಮಾಡ್ತೀವಿ, ವಿ ನೆವರ್ ಅನೌನ್ಸ್ ಥರ್ಡ್. ಯಾಕೆ ನಾವು ಮಾಡಿದ್ದಂದ್ರೆ ಥರ್ಡ್ ಎಕ್ಸಾಮ್ ಮಿಸ್ಟೇಕ್ ನಮ್ಮದು ಕೂಡ ಇತ್ತು, ಮೆಜಾರಿಟಿ ನಮ್ಮದು ಇತ್ತು. ವಿ ಹ್ಯಾವ್ ಕರೆಕ್ಟೆಡ್ 86% ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಷ್ಟೊಂದು 13.4%. ಆಮೇಲೆ ಮಕ್ಕಳಿಗೆ ಒತ್ತಡ ಇರಬಾರ್ದು, ಬಟ್ ಅನಿವಾರ್ಯವಾಗಿ ನಮ್ಮ ತಪ್ಪುಗಳಿಂದನೂ ಕೂಡ ನಾನು ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ. ಬಟ್ ಕಷ್ಟಪಟ್ಟು ಈ ವರ್ಷನ ಫಸ್ಟ್ ಡೇಯಿಂದ ನಾವು ಏನೇನು ಕೆಲಸ ಮಾಡಬೇಕು, ಹಿಂದಿನ ಮಾಡದೇ ಇರತಕ್ಕಂಥ ಕೆಲಸನೂ ಕೂಡ ನಾವು ಅವ್ರಿಗೆ ಒತ್ತಡ ಹಾಕಿ ಮಕ್ಕಳನ್ನ ಈ ಲೆವೆಲಿಗೆ ತಂದಿದ್ದೀವಿ. ಅದಕ್ಕೆ 5 ದಿವಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಈ ಸತಿ 2ನೇ ಎಕ್ಸಾಮು ವಿಚ್ ವಿಲ್ ಸ್ಟಾರ್ಟ್ ಫ್ರಮ್ 30th. ನಾವು 25ನೇ ತಾರೀಕು ಶುರು ಮಾಡಬೇಕಂತ ಇದ್ವಿ. ಈ ಸತಿಗೆ 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕಿಗೆ ಮುಗಿಯುತ್ತೆ. ಇದಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ 3ನೇ ಎಕ್ಸಾಮ್ ತೆಗಿಯೋರು CETಗೆ ಚಾನ್ಸ್ ಸಿಗೋದಿಲ್ಲ. ಸೊ ನಾನು ಮಕ್ಕಳಿಗೆ ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ 5 ದಿವಸನೂ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಮುಂಚೆ ಫೇಲ್ ಆಗಿ ಸಪ್ಲಿಮೆಂಟ್ರಿ ಅಂತ ತಗೋತಾ ಇದ್ದೀರಿ, ಈಗ ನಿಮಗೆ ಅವಕಾಶ ಸಿಕ್ಕಿದೆ. ಆಗಲೇ ನೀವು ಸಾಕಷ್ಟು ಸಕ್ಸಸ್ ಆಗಿದ್ದೀರಿ. ಯಾಕೆಂದರೆ ಮಕ್ಕಳು ಫೇಲ್ ಆಗಿರೋದು 1-2 ಸಬ್ಜೆಕ್ಟಲ್ಲೂ 3 ಸಬ್ಜೆಕ್ಟಲ್ಲೂ ಭಾಳ ಕಮ್ಮಿನೇ, ಅವರೆಲ್ಲ ಪಾಸ್ ಆಗಿಬಿಡ್ತಾರೆ. ಇದನ್ನೆಲ್ಲ ನೋಡಿದರೆ ಆಮೇಲೆ 5 ದಿವಸ ಎಕ್ಸ್ಟ್ರಾನೂ ಕೊಟ್ಟಿರೋದ್ರಿಂದ ಅವ್ರಿಗೆ ಜಾಸ್ತಿ ಓದೋದಕ್ಕೂ ಅವಕಾಶ ಇರೋದ್ರಿಂದ ಈ ಸತಿಗೆ ನೀವು ಮುಗಿಸ್ಕೊಳ್ಳಿ. 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. CETಗೆ ಟಾರ್ಗೆಟ್ ಮಾಡಿ ನೀವು. ಸೊ ನಮ್ಮ ರಿಸಲ್ಟು CET ಒಳಗೆ ಬರಬೇಕು. ಲಾಸ್ಟ್ ಟೈಮ್ ತುಂಬ ಜನರು ಬಂದು ಸರ್ ಅಟ್ಲೀಸ್ಟ್ CET ಒಳಗೆ ಬಂದಿದ್ರೆ ಚೆನ್ನಾಗಿರೋದು ಸರ್ ನಮ್ಮ ಭವಿಷ್ಯಕ್ಕೆ ಅಂತ. ಆಮೇಲೆ ತೊಗೊಂಡ್ಬಿಡ್ತಾನೆ ಪಾಪ, ಎಲ್ಲ ವ್ಯವಸ್ಥೆ ಇರುತ್ತೆ ಬಟ್ ಹೋಗೋಕ್ಕಾಗಲ್ಲ, ಬಿಕಾಸ್ CETಯಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಈ ಸತಿ ವಿ ವಾಂಟ್ ಟು ಟ್ರೈ ಟು ಫಿನಿಶ್ ಎವ್ರಿಥಿಂಗ್. ನಮ್ದು ಅದೊಂದು ಅಚೀವ್ಮೆಂಟ್ ಇತ್ತು ಹೋದ ವರ್ಷ ನಾವು ಪ್ಲ್ಯಾನ್ ಮಾಡಿದಾಗ. ಹೆಂಗಾರು ಮಾಡಿ ನಾವು ಅಟ್ಲೀಸ್ಟ್ ಒಂದು ಸರ್ಟನ್ ಹೈ ಲೆವೆಲಿಗೆ ಬಂದರೆ
ಥರ್ಡ್ ಎಕ್ಸಾಮ್ನ ಕಮ್ಮಿ ಮಾಡಿ ಇವ್ರಿಗೆ ಜಾಸ್ತಿ ಕೊಟ್ಟು CET ಒಳಗೆ ಬರೋದಕ್ಕೆ ಅಂತ. ಸೊ ಈ ಸತಿ ಥರ್ಡ್ ಎಕ್ಸಾಮ್ ಇರೋದಿಲ್ಲ. ಸೆಕೆಂಡ್ ಎಕ್ಸಾಮ್ ವಿಲ್ ಸ್ಟಾರ್ಟ್ ಫ್ರಮ್ 30th. ಅದಕ್ಕೆ ಇವಾಗಲೇ ಆನ್ಲೈನಲ್ಲೇ ಅವ್ರಿಗೆ ಎಲ್ಲ ಹಾಲ್ ಟಿಕೆಟಿಗೆ ಅದಕ್ಕೆಲ್ಲದಕ್ಕೂ ಕೂಡ ಮಾಡ್ತಾರೆ. ಪ್ಲಸ್ ಇಂಪ್ರೂವ್ಮೆಂಟಿಗೂ ಮಾಡ್ಬೋದು. ಓಕೆನಾ? ನೀವು ಬೇಡ ಡೋಂಟ್ ಅಲ್ಲ, ಒಂದು ನಿಮಿಷ ನೋ ಹಂಗಲ್ಲ. ದೇರ್ ವಾಸ್ ಅಲ್ಲ ಮಾಡಲಿಲ್ಲ ಅಂದರೆ ಅಲ್ಲಿಗೆ ನಮ್ಗೆ ತಪ್ಪಾಗುತ್ತೆ. ಆ ತಪ್ಪಾಗಲ್ಲ ಅಂತ ನಂಗೆ ವಿಶ್ವಾಸ ಇದೆ. ಮುಂದಿನ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವತ್ತೂ ಕೂಡ ಇರಲಿಲ್ಲ. ನಾವು 2 ಎಕ್ಸಾಮ್ ಪಾಲಿಸಿ ಯಾಕೆ ಮಾಡಿದ್ವಿ ಅಂದರೆ, ಬಿಕಾಸ್ ವೆಬ್ಕಾಸ್ಟಿಂಗ್ ಮಾಡಿದ್ವಿ, ಮಕ್ಕಳು ಫೇಲ್ ಆಗಿಬಿಟ್ರು, ಕಾಪಿ ಯಾರು ಹೊಡಿಸ್ತಾ ಇದ್ರು ಅಂತ ಗೊತ್ತು, ಅದನ್ನೆಲ್ಲ ಚರ್ಚೆ ಮಾಡಲ್ಲ. ಒಳ್ಳೆ ದಿವಸ ಮಕ್ಕಳು ಪ್ರೂವ್ ಮಾಡಿದ್ದಾರೆ, ಯಾಕೆ ಅದನ್ನೆಲ್ಲ ತುಂಬಬೇಕು? ಈಗೆಲ್ಲ ಹೋಗಿದ್ದಾರೆ ಅವರು. ಅದನ್ನ ಆಮೇಲೆ ಮುಂದಿನ ವರ್ಷ ಈ ವರ್ಷ ಥರ್ಡ್ ಎಕ್ಸಾಮ್ ಇರಲ್ಲ. ಮುಂದಿನ ವರ್ಷ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಾಗೋದಿಲ್ಲ. ಅದನ್ನೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಚರ್ಚೆ ಮಾಡ್ತೀನಿ. ಬೈ ಚಾನ್ಸ್ ಬೇಕು ಅಂದ್ರೆ ನೋಡ್ಬೇಕಾಗತ್ತೆ ಅಷ್ಟೇ. ನಾನು ಹೆಚ್ಚು ಚರ್ಚೆ ಮಾಡಿ ನಾನು ಐ ಡೋಂಟ್ ಥಿಂಕ್ ಫ್ರಮ್ ನೌ ಆನ್ವರ್ಡ್ಸ್ ಮಕ್ಕಳು ಅದನ್ನ ಅಲೌ ಮಾಡೋದಿಲ್ಲ. ಆ ಥರ ನಾವು ಎಜುಕೇಶನ್ ನಾನು ಐ ಕ್ಯಾನ್ ಟೆಲ್ ಸೋ ಮಚ್ ಅಲ್ಲ